ತುಮಕೂರು ಜಿಲ್ಲಾಡಳಿತ ವಿರುದ್ಧ ವಿನೂತನ ಪ್ರತಿಭಟನೆ. ಈಡುಗಾಯಿ ಹೊಡೆದು ಆಕ್ರೋಶ ಹೊರಹಾಕಿದ ಕಾರ್ಯಕರ್ತರು. ದೇವರನ್ನ ಪ್ರಾರ್ಥನೆ ಮಾಡತ್ತಪ್ಪ. ನೋಡಿ ಸರ್, ನೀವು ಈ ರೀತಿ ಎಲ್ಲ ಇದನ್ನ ದೌರ್ಜನ್ಯ ಮಾಡಬಾರ್ದು. ಏನಿದೆ ಸರ್ ಇದ್ರಲ್ಲಿ? ನಾವು ಹೋಗಲ್ಲ ಸರ್. ಇದಕ್ಕೆ ಯಾಕೆ ಪರ್ಮಿಷನ್ ತಗೋಬೇಕು ಸರ್? ಹೀಗೆ ದೇವಸ್ಥಾನದ ಮುಂದೆ ಒಂದಾದ್ಮೇಲೆ ಒಂದು ಈಡುಗಾಯಿ ಹೊಡೆಯುತ್ತಿರುವ ಕಾರ್ಯಕರ್ತರು ಕಂಡ್ರಿ. ಒಂದೊಂದೇ ಹೆಸರಿನಲ್ಲಿ ಈಡುಗಾಯಿ ಹೊಡೆದು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ ಘಟನೆ ತುಮಕೂರಿನಲ್ಲಿ ನಡೆದು ಹೋಗಿದೆ. ಪರ್ಮಿಷನ್ ತಗೋಬೇಕು ಸರ್? ಎಲ್ಲಿದೆ? ಯಾವ ಅಂಡರ್ ಯಾವ BNS ಸೆಕ್ಷನ್ ಇದೆ ಹೇಳಿ. IPCC BNS. ನೋಡಿ ಸರ್, ನೀವು ಈ ರೀತಿ ಎಲ್ಲ ಇದನ್ನ ದೌರ್ಜನ್ಯ ಮಾಡಬಾರ್ದು. ಏನಿದೆ ಸರ್ ಇದ್ರಲ್ಲಿ? ನೋಡಿ ಏನಿದೆ ನೋಡ್ಬಾರ್ದು. ಬಿಡಿ ನಮ್ಗೆ. ಹೇಳ್ಬಿಟ್ಟು ತಾಳ್ರಿ ನೀವು. ನೀವೇನಿದೆ ಹೇಳಿ ತಗೊಳ್ಳಿ. ಏನೈತೆ ಹೇಳದಲ್ಲ ತಗೊಂಡಲ್ಲ, ಅದಕ್ಕೆ ಅರ್ಥ ಇಲ್ಲ. ವೈದಿಬೈ ಈ ರೀತಿ ಈಡುಗಾಯಿ ಹೊಡೆದಿದ್ದು ತುಮಕೂರಿನ ಚಿಕ್ಕನಾಯಕನಹಳ್ಳಿಯ ಹಳಿಯೂರು ಆಂಜನೇಯ ದೇವಸ್ಥಾನದ ಎದುರು. ಇಲ್ಲಿ ವಿನೂತನವಾಗಿ ಕೆಆರ್ಎಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ. ಮಾಡ್ತೀವಿ ಅಂತಂದ್ರೆ ನಾವೇನೋ ತಪ್ಪು ಮಾಡಿದ್ರೆ FIR ಮಾಡಿ ನಾವು ಒಪ್ಕೋತೀವಿ. ನ್ಯಾಯಾಲಯ ಇದೆ, ಕಾನೂನು ಇದೆ, ಅದಕ್ಕೆ ತಲೆಬಾಗ್ತೀವಿ. ಆದ್ರಿಂದ ಈ ರೀತಿ FIR ಮಾಡೋದು, ಸುಳ್ಳು ಕೇಸ್ಗಳಾಗ್ತಕ್ಕಂಥದ್ದನ್ನ ಜನರನ್ನ ಅಧೈರ್ಯಗೊಳಿಸ್ತಕ್ಕಂಥದ್ದು ಹಾಕ್ಬಿಟ್ಟೆ ಬೇರೆ ಇದರಲ್ಲಿ ಯಾವುದೇ ರೀತಿಯ ಇದಿಲ್ಲ. ನಾವು ಯಾರನ್ನು ಬೈದಿಲ್ಲ, ಬಂದಿಲ್ಲ, ಏನೂ ಮಾಡ್ದಲ್ಲ FIR ಮಾಡ್ತಿದ್ರೆ ಅರ್ಥ ಇಲ್ಲ. ನಮಸ್ಕಾರ. ಗೃಹ ಸಚಿವ ಜಿ ಪರಮೇಶ್ವರ್, ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, SP ಅಶೋಕ್ ವೆಂಕಟ್ ಭಾವಚಿತ್ರಕ್ಕೆ ಈಡುಗಾಯಿ ಅರ್ಪಣೆ. ನಿಜಕ್ಕೂ ಇಂಥ ಡಿಫ್ರೆಂಟ್ ಹೋರಾಟಕ್ಕೆ ವಾಟಾಳ್ ನಾಗರಾಜ್ ಹೆಸರು ವಾಸಿ ಕಂಡ್ರಿ. ಆದ್ರೀಗ ವಾಟಾಳನ್ನೇ ಮೀರಿಸುವಂತ ವಿನೂತನ ಪ್ರತಿಭಟನೆ ನಡೆಸಲಾಯ್ತು ನೋಡಿ. ಗೃಹ ಸಚಿವ ಜಿ ಪರಮೇಶ್ವರ್, ಜಿಲ್ಲಾಧಿಕಾರಿ ಶೋಭಾ ಕಲ್ಯಾಣ್, SP ಅಶೋಕ್ ವೆಂಕಟ್ ಭಾವಚಿತ್ರಕ್ಕೆ KRS ಪಕ್ಷದ ಕಾರ್ಯಕರ್ತರು ಈಡುಗಾಯಿ ಹೊಡೆದು ಪ್ರತಿಭಟಿಸಿದ್ರು. ಯಾರು ಸ್ಟ್ರೈಕ್ ಅಂತ ಹೇಳಿದ್ರು? ನೀವೆಲ್ಲ ಇಲ್ಲದೆಲ್ಲ ಕಲ್ಪನೆ ಮಾಡ್ತಿರಲ್ಲ. ಜನ ಒಂದು ಬ್ಯಾನರ್ ಇಟ್ಕೊಂಡು ಮಾತಾಡಂಗಿಲ್ವಾ ಸರ್? ದೇವರು ಪ್ರಾರ್ಥನೆ ಮಾಡ್ಕೊಂತೀವಿ, ಯಾಕೆ ಮಾಡಬಾರ್ದು? ದೇವಸ್ಥಾನ ಪ್ರಾರ್ಥನೆ ಮಾಡೋದು ಎಲ್ಲಿ ಮಾಡೋದು ಸರ್? ಅಲ್ಲ ಸರ್, ದೇವರನ್ನ ಪ್ರಾರ್ಥನೆ ಮಾಡತ್ತಪ್ಪ. ಜಿಲ್ಲಾಡಳಿತ ಜನರ ಕೆಲಸಗಳನ್ನ ಮಾಡದೆ ಹಾಗೆ ಕುಳಿತುಕೊಂಡಿದೆ. ಜಿಲ್ಲೆಗೆ ಶಾಪವಾಗಿರುವ DC ಮತ್ತು SP ಅವರ ಅಧಿಕಾರಾವಧಿ ಮುಗಿದಿದೆ. ಇಂಥವರನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕೆಂದು KRS ಕಾರ್ಯಕರ್ತರು ಆಗ್ರಹಿಸಿದ್ದು ಹೀಗೆ. ಅದರಲ್ಲಿ ಯಾವುದೇ ಅವಹೇಳನಕಾರಿ ಇಲ್ಲ. ಅದರಲ್ಲಿ ಏನಿದೆ ಸರ್? ಅದರಲ್ಲಿ ನಾನು ಮಾಡ್ತೀನಿ ಕೋರ್ಟಿಗೆ ಕೇಸ್ ಸರ್. ನೀವು ಸುಮ್ಮನೆ ಅನಗತ್ಯ ಸುಳ್ಳು ಮಾಡ್ತೀರಿ. ನಾವು ಸತ್ಯ ಮಾತಾಡ್ತಾ ಇದ್ದೀವಿ. ತುಮಕೂರು ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆ ನಡೆಸದಂತೆ ಚಿಕ್ಕನಾಯಕನಹಳ್ಳಿಯ ಪೊಲೀಸರು ತಡೆದ್ರು. ಅಂತವರ ವಿರುದ್ಧ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಕೊನೆಗೆ ಪ್ರತಿಭಟನಾಕಾರರಾದ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.